ಸೊ ನಾವು ಬರೀ ಫಸ್ಟ್ ಅಥವಾ ಭಾರತ ಏನಾದರೂ ಟಾಸ್ ಗೆದ್ರೆ ಫಸ್ಟ್ ಬ್ಯಾಟಿಂಗ್ ತಗೋಬೇಕು. ಯಾಕೆಂದ್ರೆ ರೇಷಿಯೋ ಆ ಥರ ಇದೆ ಅಂತ ಅನ್ಕೊಳ್ಳೋದಾದ್ರೆ ರಾಂಗ್ ಆಗುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ ಫಸ್ಟ್ ಬ್ಯಾಟಿಂಗ್‌ಗಿನ್ನ ಚೇಸಿಂಗ್‌ಗೆ ಜಾಸ್ತಿ ಅನುಕೂಲಕರ ಇದೆ ಈ ಪಿಚ್ಚು ಇವಾಗ ಅಟ್ ಪ್ರೆಸೆಂಟು. ಸೊ ನಿಮಗೆ ಇಬ್ನಿ ಬೀಳೋ ಚಾನ್ಸ್ ಇರುತ್ತೆ. ಅಂದ್ರೆ ಫಸ್ಟ್ ಹಾಫಲ್ಲಿ ಆ ಒಂದು ಫಸ್ಟ್ ಬ್ಯಾಟಿಂಗ್ ಹೋದ್ರೆ ಅಷ್ಟು ಇದಿರಲ್ಲ. ಸೆಕೆಂಡ್ ಹಾಫಲ್ಲಿ ನಿಮಗೆ ಇಬ್ನಿ ಬೀಳೋ ಚಾನ್ಸ್ ವಿಕೆಟ್ ಕೂಡ ಬೀಳೋ ಒಂದು ಎಲ್ಲ ಅಂದ್ರೆ ಚೇಸಿಂಗ್ ಮಾಡೋರಿಗೆ ಇಲ್ಲೂ ಕೂಡ ಆ ಥರ ಒಂದು ಚಾನ್ಸ್ ಇದೆ. ಸೊ 2 ಮಿಕ್ಸ್ ಅಪ್ ಇದೆ. ಪ್ಲಸ್ಸು, ಮೈನಸ್ 2 ಕೂಡ ಇದೆ. ಇನ್ನು ನ್ಯೂಜಿಲೆಂಡು ಈಗ ಈ ಸೀಸನ್ನಲ್ಲಿ ಟಿ20 ವರ್ಲ್ಡ್ ಕಪ್ಪಲ್ಲಿ 2 ಪಂದ್ಯ ಇದೆ. ಆ ಎರಡೂ ಪಂದ್ಯಗಳನ್ನ ಸೋತಿದೆ. ಸೊ ನೋಡ್ಬೋದು ಈ ಕಡೆ ಎಲ್ಲ ಈ ಪಿಚ್ ಆಗಿರ್ಬೋದು, ಮ್ಯಾಚ್ ಆಗಿರ್ಬೋದು, ಈ ಗ್ರೌಂಡಲ್ಲಿ ಭಾರತಕ್ಕೆ ಪ್ಲಸ್ ಪಾಯಿಂಟ್ ಇದೆ. ನ್ಯೂಜಿಲೆಂಡ್‌ಗೆ ಮೈನಸ್ ಪಾಯಿಂಟ್ ಇದೆ ಅಂತ. ಖಂಡಿತ ಭಾರತಕ್ಕೂ ಕೂಡ ಈ ಒಂದು ಪಿಚ್ ಈ ಸ್ಟೇಡಿಯಂಲ್ಲಿ ಮೈನಸ್ ಕೂಡ ಇದೆ. ಏನಂತಂದ್ರೆ ನೀವು ಲಾಸ್ಟ್ ಮ್ಯಾಚ್ ನೋಡಿರ್ತೀರ. ಲಾಸ್ಟ್ ಅಂದ್ರೆ ಸೌತ್ ಆಫ್ರಿಕಾದ ವಿರುದ್ಧ ಭಾರತ ಅದೇ ಸ್ಟೇಡಿಯಂಲ್ಲಿ ಯಾವ ರೀತಿ ಹೀನಾಯವಾಗಿ ಬಹಳ ಅಂತರದಿಂದ ಸೋಲ್ತು ಅಂತ ನಿಮಗೆ ಸೂಪರ್ 8 ಹಂತದಲ್ಲೇನೋ ಸೋಲ್ತು ಅಂತ ಗೊತ್ತಿದೆ. ಸೊ ಇಲ್ಲೂ ನೀವು ಸಾಕಷ್ಟು ನೋಡ್ಬೋದು. ಅಂದರೆ ಭಾರತಕ್ಕೆ ಎಲ್ಲ ಪ್ಲಸ್ ಇದೆ ಅಂತ ಹೇಳೋಕ್ಕಾಗಲ್ಲ. ಆ ಒಂದು ಪಂದ್ಯವನ್ನು ಗಮನದಲ್ಲಿಟ್ಕೊಳ್ಳೋದಾದರೆ ಭಾರತಕ್ಕೆ ಮೈನಸ್ ಕೂಡ ಇದೆ. ಅಂದರೆ ಭಾರಿ ಅಂತರದಿಂದ ಆ ಒಂದು ಮ್ಯಾಚನ್ನು ಭಾರತ ಸೋಲ್ತು. ಸೊ ಈ ಒಂದು ಚಿಂತೆ ಈಗ ಎಲ್ಲ ಫ್ಯಾನ್ಸ್ಗಳಿಗೂ ಕೂಡ ಸ್ವಲ್ಪ ಕಾಡ್ತಾ ಇದೆ, ಹುಳ ಬಿಡ್ತಾ ಇದೆ.